ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸಂಚಿಕೆಯ ಶುರುವಿನಲ್ಲಿ ಇವನು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನಲ್ಲ, ಆ ದುಡ್ಡು ಎಲ್ಲಿಂದ ಬಂತು ಅಂತ ಇವನಿಗೇನಾದ್ರೂ ಗೊತ್ತಾ? ಕೇಳಿ, ನನಗೆ ಅವಮಾನ ಆಗಬಾರ್ದು ಅಂತ ರೋಹಿಣಿ ತನ್ನ ಕತ್ತಲ್ಲಿರೋ ತಾಳಿನ ಅಡ ಇಟ್ಟಿದ್ದಾಳಮ್ಮ ಅಂತ ಮನೋಜ ಹೇಳ್ತಾನೆ. ತನ್ನ ಕತ್ತಲ್ಲಿರೋ ಅರಿಶಿನ ದಾರನ ರೋಹಿಣಿ ತೋರಿಸ್ತಾಳೆ. ಅದನ್ನ ನೋಡಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಶಾಂತಿ ರೋಹಿಣಿ ಹತ್ರ ಬಂದು, ಅಯ್ಯೋ ಏನಮ್ಮ ನೀನು ಅರಿಶಿನ ದಾರ ಕಟ್ಕೊಂಡಿದ್ಯಾ ಅಂತ ಶಾಂತಿ ಕೇಳಿದಾಗ, ಬೇರೆ ಏನು ಮಾಡಲಿ ಅತ್ತೆ, ಸಡನ್ ಆಗಿ ಅಷ್ಟು ದೊಡ್ಡ ಅಮೌಂಟ್ನ ಎಲ್ಲಿಂದ ತಂದ್ಕೊಡೋದು, ಅದಕ್ಕೆ ಅಡ ಇಟ್ಟೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಏನಮ್ಮ ನೀನು, ನಿನ್ನನ್ನು ನಿಮ್ಮಪ್ಪ ಈ ಸ್ಥಿತಿಯಲ್ಲಿ ನೋಡಿದ್ರೆ ಏನಾಗಬೇಡ ರೀ, ನೋಡ್ರಿ ನಮ್ಮ ಮನೆ ಸೊಸೆ ಅರಿಶಿನ ದಾರದಲ್ಲಿ ನಿಂತಿದ್ದಾಳೆ ಅಂತ ಶಾಂತಿ ನೊಂದ್ಕೊಂಡು ರಂಗನಾಥ್ ಅವರಿಗೆ ಹೇಳ್ತಾಳೆ. ಯಾಕೆ ನೀನು ಇಷ್ಟು ದಿನದಿಂದ ಅರಿಶಿನ ದಾರದಲ್ಲೇ ಅಲ್ವಾ ಇರೋದು ಮೀನಾ, ಅದು ನಿಮಗೆ ಕಣ್ಣು ಕಾಣಿಸ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಏಯ್, ಅವಳು ರೋಹಿಣಿನೂ ಇಬ್ಬರು ಒಂದೇ ಏನೋ? ರೋಹಿಣಿ ಎಷ್ಟು ದೊಡ್ಡ ಕುಟುಂಬದಿಂದ ಬಂದಿದ್ದಾಳೆ, ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಸೂರ್ಯನಿಗೆ ಶಾಂತಿ ಹೇಳ್ತಾಳೆ. ಯಾಕಮ್ಮ ನೀನು ಈ ರೀತಿ ಮಾಡಿದೆ ಅಂತ ಶಾಂತಿ ರೋಹಿಣಿನ ಕೇಳಿದಾಗ, ದುಡ್ಡನ್ನ ವಾಪಸ್ ಕೊಡ್ಬೇಕಲ್ವಾ, ಶ್ರುತಿ ಅವರಮ್ಮ ಬೇರೆ ಪಾಪ ತುಂಬ ಫೀಲ್ ಮಾಡ್ಕೊಂಡು ಮಾತಾಡಿದ್ರು, ನಮ್ಮ ಫ್ಯಾಮಿಲಿಗೋಸ್ಕರನೇ ಅಲ್ವಾ ನಾನು ಮಾಡಿದ್ದು. ಸೂರ್ಯ ಈ ರೀತಿ ಎಲ್ಲ ಮಾತಾಡದೆ ಇದ್ದಿದ್ರೆ ಅವ್ರು ಈ ರೀತಿ ಮಾಡ್ತಿರ್ಲಿಲ್ಲ, ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ದೇವ್ರೇ, ಇನ್ಮೇಲೆ ನಾನು ಬೀಗರಿಗೆ ಈ ಮುಖನ ಹೇಗೆ ತೋರಿಸ್ಲಿ? ಇವನು ಮನೆ ಒಳಗಡೆ ನನಗೆ ಮರ್ಯಾದೆ ಕೊಡದೆ ಏನೇನೋ ಮಾತಾಡ್ತಿದ್ಯಾ, ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟಿದ್ದೆ. ಆದರೆ ನಮ್ಮ ಮನೆ ಬೀಗರು ಅವ್ರ ಹತ್ರ ಹೋಗಿ ಮರ್ಯಾದೆ ಇಲ್ದಿರೋ ಥರ ಮಾತಾಡಿದ್ದಾನೆ. ಯಾವಾಗ ನೋಡಿದ್ರು ಇವನಿಂದನೇ ಈ ಮನೇಲಿ ಏನಾದರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಅವರು ಒಂದು ಮಾತನ್ನ ಕೇಳಬೇಕಿತ್ತಲ್ವಾ, AC ಕಳಿಸ್ಲಾ ಬೇಡವಾ ಅಂತ. ಕೇಳಿದಿದ್ರೆ ಈ ತೊಂದರೆನೇ ಬರ್ತಿರ್ಲಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಹೌದು, ನಿನ್ನ ಹತ್ರ ಬಂದು ಪರ್ಮಿಷನ್ ತಗೋಬೇಕಾಗಿತ್ತಾ? ನಿನ್ನ ಗಂಡಂಗೆ ವಕಾಲತ್ ವಹಿಸ್ಕೊಂಡು ಬರ್ತಾ ಇದೆಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿದ್ರೆ ಸರಿ ಅಂತ ಶಾಂತಿ ಹೇಳ್ತಾಳೆ. ಮಾವ, AC ಹಾಕಲೇಬೇಕು ಅಂತ ನಾನು ಹೇಳಲೇ ಇಲ್ಲ. ಅಮ್ಮ ನನ್ನ ಮೇಲಿರೋ ಪ್ರೀತಿಯಿಂದ ಈ ರೀತಿ ಮಾಡಿದ್ರು. ನನ್ನ ಹತ್ರ ಹೇಳಿದ್ರೆ ನಾನೇ ಹೇಳ್ತಿದ್ದೆ, ಇಲ್ಲ ನೀವೇ ಸಾಫ್ಟಾಗಿ ಹೇಳ್ಬಿಡಿ ಅಂತ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಇವ್ರು ಯಾಕೆ ಮಾವ ಯಾರನ್ನು ಕೇಳದೆ ಏನೇನೋ ಹೇಳಿದ್ರು ಅಂತ ಶ್ರುತಿ ಕೇಳ್ತಾಳೆ. ಹೌದು ಅಪ್ಪ, ಸೂರ್ಯ ಮಾತಾಡಿರೋದು ಸರಿ ಇಲ್ಲಪ್ಪ ಅಂತ ರವಿ ಹೇಳ್ತಾನೆ. ಏಯ್, ಏನೋ ನೀನು ನಾನು ತಪ್ಪು ಮಾಡಿದ್ದೀನಿ ಅನ್ನೋ ರೀತಿ ಮಾತಾಡ್ತಾ ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಸೂರ್ಯ, ನೀನು ಮಾಡಿರೋದು ತಪ್ಪು ಕಂದ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ, ಏನಪ್ಪ ನೀನು ಹೀಗೆ ಹೇಳ್ತಾ ಇದೆಯಾ? ನಮ್ಮ ಮನೆಗೆ ಏನಾದರೂ ಬೇಕಿದ್ರೆ ನೀನು ಹೇಳಿದ್ರೆ ನಾವೇ ತೊಗೊಂಡು ಬಂದು ಹಾಕ್ತೀವಿ ಅಲ್ವಾ ಅಂತ ಸೂರ್ಯ ಕೇಳಿದಾಗ, ಯಾವುದು 1.5 ಲಕ್ಷ ಕೊಟ್ಟು ನೀನು AC ತೊಗೊಂಡು ಬಂದು ಹಾಕ್ತಿದ್ಯಾ? ನೀನು ಹೆಂಡತಿ ಹೂ ಕಟ್ಟಿ ಸಂಪಾದನೆ ಮಾಡೋ ದುಡ್ಡನ್ನ ನಿನ್ನ ಕೈ ಕೊಟ್ಟು ಹಾಕು ಅಂತ ಹೇಳ್ತಿದ್ಲಾ ಅಂತ ಶಾಂತಿ ಕೇಳ್ತಾಳೆ. ಯಾಕತ್ತೆ, ಹೂ ಕಟ್ಟಿ ತಗೊಳೋದಕ್ಕಾಗೋದೇ ಇಲ್ವಾ ಅಂತ ಕೇಳಿದಾಗ, ಹೂ ಕಣೇ, ತಗೊಂಡು ದಬಾಕ್ತೀಯ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ಸುಮ್ಮನೆ ಇರೆ, ಇವಾಗ ಸಮಸ್ಯೆ ಅಂತ ಬಂದಿರೋದು ನೀನೊಬ್ಬನೇ ನಿರ್ಧಾರ ಮಾಡಿರೋದಕ್ಕೆ ಕಣೋ ಅಂತ ರಂಗನಾಥ್ ಅವರು ಸೂರ್ಯಂಗೆ ಹೇಳ್ತಾರೆ. ಅಪ್ಪ, ಈ ಮನೇಲಿ ಜಗಳ ಬರಬೇಕು ಅಂತಾನೆ ಅವರು ಈ ರೀತಿ ಎಲ್ಲ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ. ಈ ಮನೇಲಿ ಜಗಳ ಅಂತ ಬರೋದು ನಿಮ್ಮಿಬ್ರಿಂದಾನಿ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ರೋಹಿಣಿ ಅವರೇ, ಬೇರೆ ಯಾರ ಕಡೆಯಿಂದನೂ ಜಗಳನೇ ಆಗೋದೇ ಇಲ್ವಾ ಅಂತ ಮೀನಾ ಕೇಳ್ತಾಳೆ. ನಿಮ್ಮ ಹಸ್ಬೆಂಡಿಂದಾನೆ ಈ ಮನೇಲಿ ಜಗಳ ಸ್ಟಾರ್ಟ್ ಆಗೋದು ಅಂತ ರೋಹಿಣಿ ಹೇಳಿದಾಗ, ನೀವಿಬ್ರು ಸುಮ್ಮನೆ ಇರಿ, ಅವ್ರುಗಳೇನೋ ಜಗಳ ಮಾಡ್ತಾರೆ ಅಂದರೆ ನೀವು ಅದೇ ರೀತಿ ಮಾಡ್ತೀರಾ? ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಸೂರ್ಯ, ನೀನು ಅನ್ಕೊಂಡಂಗೆ ಸರಿ ತಪ್ಪು ಅನ್ನೋದು ಬೇರೆ, ಆದರೆ ಎಲ್ಲರೂ ಒಟ್ಟಾಗಿರೋ ಜಾಗದಲ್ಲಿ ನೀನೊಬ್ಬನೇ ನಿರ್ಧಾರ ಮಾಡೋದು ತಪ್ಪು ಕಣೋ. ನಿಂತರ ಒಬ್ಬರೇ ಒಂದೊಂದು ನಿರ್ಧಾರ ಮಾಡಿಕೊಂಡು ಎಲ್ಲರೂ ನಿಂತರೆ ಒಂದೇ ಕುಟುಂಬ ಆಗಿರೋದಕ್ಕೆ ಸಾಧ್ಯ ಏನೋ? ನಿನಗೆ ಅದು ತಪ್ಪು ಅಂತ ಅನಿಸಿದ್ರೆ ನನ್ನ ಹತ್ರ ಬಂದು ಹೇಳಬೇಕಾಗಿತ್ತು. ನಾನು ಎಲ್ಲರ ಹತ್ರನೂ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಿದ್ದೆ. ನೀನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ರಂಗನಾಥ್ ಅವರು ಹೇಳಿ ಬೇಜಾರು ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಮೀನಾ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಈ ಕಡೆ ಸೂರ್ಯ ಬಂದು ಕಿಚನಲ್ಲಿ ಕುತ್ಕೊಂಡಿರ್ತಾನೆ. ಅಲ್ಲಿಗೆ ಮೀನಾ ಬರ್ತಾಳೆ. ಅಪ್ಪ ಎಲ್ಲಿ ಅಂತ ಸೂರ್ಯ ಕೇಳಿದಾಗ, ಅಲ್ಲೇ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ. ಇನ್ನೂ ಕೋಪದಲ್ಲಿದ್ದಾರಾ ಅಂತ ಸೂರ್ಯ ಕೇಳಿದಾಗ, ಕೋಪ ಇಲ್ಲದೆ ಇರುತ್ತಾ ಅಂತ ಮೀನಾ ಹೇಳ್ತಾಳೆ. ಈಗ ನಾನು ಏನು ಮಾಡಿದೆ ಅಂತ ಒಬ್ಬೊಬ್ರು ಒಂದೊಂದು ಬೈತಾ ಇದ್ದೀರಾ,
ಅಂತ ಸೂರ್ಯ ಕೇಳಿದಾಗ, ಹಾಗಾದ್ರೆ ನೀವು ಮಾಡಿದ್ದು ಯಾವುದೇ ತಪ್ಪಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಏನೇ ಮೀನೇಶ್ವರಿ, ನೀನು ಹಿಂಗೆ ಹೇಳ್ತಿದ್ಯಲ್ಲೇ ಅಂತ ಸೂರ್ಯ ಕೇಳಿದಾಗ, ನಿಮ್ಗೆ ಯಾಕ್ರಿ ಈ ಬೇಡದಿರೋ ವಿಷಯ ಎಲ್ಲ ಅಂತ ಮೀನಾ ಕೇಳ್ತಾಳೆ. ಯಾವುದೇ ಬೇಡದೇ ಇರೋ ವಿಷಯ. ಈ ಸೋಂಪಪುಡಿ ಅಮ್ಮ ನಮ್ಮ ಅಪ್ಪಂಗೆ ಅವಮಾನ ಆಗಲಿ ಅಂತಾನೆ ಎಸಿನ ಮನೆ ಕಳಿಸಿದ್ದು ಗೊತ್ತಾ ಅಂತ ಸೂರ್ಯ ಕೇಳ್ತಾನೆ. ಹೌದು, ಚೆನ್ನಾಗಿ ಗೊತ್ತು ಅಂತ ಮೀನಾ ಹೇಳಿದಾಗ, ಗೊತ್ತಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಏನ್ರಿ ಅಷ್ಟು ಅರ್ಥ ಆಗದೆ ಇರುತ್ತಾ ನನಗೆ? ಅವ್ರು ಬೇಕು ಅಂತಾನೆ ಪ್ಲಾನ್ ಮಾಡಿರೋದು ಇದೆಲ್ಲ. ಎಸಿನ ಕಳಿಸಿದರೆ ಮನೇಲಿ ಗಲಾಟೆ ಆಗುತ್ತೆ ಅಂತ, ಈ ಮನೆಯಲ್ಲಿ ಅದನ್ನೆಲ್ಲ ಮಾಡ್ಬೋದು ಅಂತ ಅವ್ರ ರೀತಿ ಕಳಿಸಿರೋದು ಅಂತ ಮೀನಾ ಹೇಳ್ತಾಳೆ. ಮೀನೇಶ್ವರಿ, ನೀನೇನಮ್ಮ ಈ ರೀತಿ ಮಾತಾಡ್ತಾ ಇದೀಯಾ ಅಂತ ಸೂರ್ಯ ಕೇಳಿದಾಗ, ಇನ್ನೇನ್ರಿ ಇದಕ್ಕೆ ನೀನ್ ಹೇಳಕ್ಕಾಗತ್ತೆ? ಅವತ್ತು ಚೌಟ್ರಿಲ್ ನಡೆದಿದ್ದು ವಿಷಯಕ್ಕೆ ಇಟ್ಕೊಂಡು ಶ್ರುತಿ ಮತ್ತೆ ರವಿನ ಸಪ್ರೇಟ್ ಆಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿದ್ರು, ಅದು ನಡೀಲಿಲ್ಲ. ಇವಾಗ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದಿಡ್ಬೇಕು ಅಂತಾನೆ ಈ ರೀತಿನ ಎಸಿನ ಮನೆಗೆ ಕಳಿಸಿದ್ರು ಅಂತ ಮೀನಾ ಹೇಳಿದಾಗ, ಅದೆಲ್ಲ ನನಗೂ ಗೊತ್ತಾಯ್ತು ಮೀನೇಶ್ವರಿ ಅಂತ ಸೂರ್ಯ ಹೇಳ್ತಾನೆ. ನಿಮ್ಗಿಂತ ಚೆನ್ನಾಗಿ ನನಗೆ ಅರ್ಥ ಆಗುತ್ತೆ ಇದೆಲ್ಲ ಏನು ಅಂತ. ರೋಹಿಣಿಯವರು ಇದೇ ಸರಿಯಾದ ಟೈಮು ಅಂತ ಅರ್ಶನ ದಾರ ಕಟ್ಕೊಂಡು ಅತ್ತೆ ಇದರಿಂದ ಇನ್ನೂ ಕೋಪ ಮಾಡ್ಕೋತಾರೆ ಅಂತ ಗೊತ್ತು. ಆಗ ಅದಕ್ಕೆ ನಿಮ್ಮನ್ನ ಚೆನ್ನಾಗಿ ಬೈತಾರೆ ಅಂತಾನೆ ಗೊತ್ತು. ಇದನ್ನೆಲ್ಲ ಅವರು ಪ್ಲಾನ್ ಮಾಡಿರೋದು. ನೀವು ಅದಕ್ಕೆ ತಕ್ಕನಾಗೆ ನಡ್ಕೊಂಡು ಇನ್ನು ಜಗಳನ ಜಾಸ್ತಿ ಮಾಡಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ಮೀನೇಶ್ವರಿ, ಇಷ್ಟೊಂದು ಬುದ್ಧಿವಂತೆ ಥರ ಮಾತಾಡ್ತಾ ಇದೆಯಾ ಅಂತ ಸೂರ್ಯ ಕೇಳಿದಾಗ, ಏಕೆ ನಿಮಗೆ ಮಾತ್ರ ಬುದ್ಧಿ ಇರೋದು, ನಮಗೆಲ್ಲ ಇಲ್ವಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ಯಾವಾಗಲೂ ನೀನು ಯಾರ ಬಗ್ಗೆನೂ ತಪ್ಪಾಗಿ ಹೇಳೋದಿಲ್ಲ ಅಲ್ವಾ ಅಂತ ಸೂರ್ಯ ಕೇಳಿದಾಗ, ನಾನು ಯಾರ ಬಗ್ಗೆನೂ ತಪ್ಪಾಗಿ ಹೇಳಲ್ಲ, ಅವ್ರ ಬಗ್ಗೆ ಇರೋ ನಿಜಾನ ಹೇಳ್ತಾ ಇದ್ದೀನಿ. ನನಗೂ ಹೂ ಕಟ್ಟೋದು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಅಂತ ಅನ್ಕೊಳ್ರಾ ಅಂತ ಮೀನಾ ಕೇಳ್ತಾಳೆ. ಅಯ್ಯಯ್ಯೋ ಮೀನೇಶ್ವರಿ, ಹಾಗೇನೂ ಇಲ್ಲಮ್ಮ, ನೀನು ತುಂಬ ಬುದ್ಧಿವಂತೆ. ಅದೇ ಸ್ವಲ್ಪ ಈ ಸೋಂಪಪುಡಿ ಅಮ್ಮ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದು. ಹಾಗಿದ್ಮೇಲೆ ನೀನು ಅಲ್ಲಿ ನನ್ನನ್ನು ಯಾಕೆ ಬೈದೆ ಅಂತ ಸೂರ್ಯ ಕೇಳ್ತಾರೆ. ಅವರು ಮಾಡಬೇಕು ಅಂತ ಅನ್ಕೊಂಡ್ರು, ಆದರೆ ನೀವು ಅದನ್ನೆಲ್ಲ ನೀಟಾಗಿ ಮಾಡಿ ತೋರಿಸಿದ್ರಿ. ನೀವು ವಾಪಸ್ ಕಳಿಸಿದ್ದು ತಪ್ಪಿಲ್ಲ, ಆದರೆ ನೀವೊಬ್ಬರೇ ಡಿಸೈಡ್ ಮಾಡಿದ್ರಲ್ಲ ಅದು ತಪ್ಪು. ಮಾವನ ಹತ್ರ ಬಂದು ಒಂದು ಮಾತು ಹೇಳಿದರೆ ಅವ್ರು ಎಲ್ಲರ ಹತ್ರ ಮಾತಾಡಿ ವಾಪಸ್ ಕಳಿಸಿರೋರು, ಆಗ ದೊಡ್ಡ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಈಗ ನೀವು ಯಾರ ಹತ್ರನೂ ಕೇಳದೆ ಕಳಿಸಿರೋದೆ ಅವ್ರಿಗೆ ಒಂದು ರೀತಿ ಒಳ್ಳೇದಾಗಿದೆ. ಅವ್ರು ಅಂದ್ಕೊಂಡಂಗೆ ನಿಮ್ಗೆ ತೊಂದರೆನೂ ಆಯಿತು ಅಂತ ಮೀನಾ ಹೇಳ್ತಾಳೆ. ಆ ಟೈಮಲ್ಲಿ ನನಗೆ ಯೋಚನೆ ಎಲ್ಲ ಬರಲೇ ಇಲ್ಲ ಕಣೆ ಮೀನೇಶ್ವರಿ, ಕೋಪದಲ್ಲಿ ಕಳಿಸ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಆ ಕೋಪನೇ ನಿಮಗೆ ಯಾವ ಯೋಚನೆ ಮಾಡೋದಕ್ಕೆ ಬಿಡಲಿಲ್ಲ. ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಯಾವ ತೊಂದರೆನೂ ಬರೋದಿಲ್ಲ. ಇನ್ಮೇಲಾದರೂ ನೀವೇ ಯಾವುದೇ ರೀತಿ ಒಬ್ಬರೇ ಡಿಸಿಷನ್ ತೊಗೊಳೋದಕ್ಕೆ ಹೋಗಬೇಡಿ. ನಮ್ಮ ಸುತ್ತಲೂ ಇರೋರು ಯಾವಾಗ ನಮ್ಮ ಕಾಲು ಎಳೆಯೋಣ ಅಂತ ಕಾಯ್ತಿರ್ತಾರೆ ಅಂತ ಮೀನಾ ಹೇಳ್ತಾಳೆ. ಕರೆಕ್ಟಾಗಿ ಹೇಳಿದೆ ಮೀನೇಶ್ವರಿ, ಪರವಾಗಿಲ್ಲ, ನಿನಗೂ ಸ್ವಲ್ಪ ಅಂತ ಸೂರ್ಯ ಹೇಳಬೇಕಾದ್ರೆ ಬುದ್ಧಿ ಇದೆ ಅಂತ ಹೇಳೋದಕ್ಕೆ ಬಂದ್ರಿ ತಾನೆ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಸ್ವಲ್ಪ ಅಲ್ಲಮ್ಮ, ತುಂಬಾ ಇದೆ ಅಂತ ಸೂರ್ಯ ಹೇಳ್ತಾನೆ. ಸರಿ, ಇನ್ಮೇಲೆ ಏನಾದರೂ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಸೂರ್ಯನು ತಲೆ ಆಡಿಸ್ತಾನೆ. ಈ ಕಡೆ ರೂಮಲ್ಲಿ ಶ್ರುತಿ ಬೇಜಾರಾಗಿ ಕುತ್ಕೊಂಡಿರ್ತಾಳೆ. ಅಲ್ಲಿಗೆ ರವಿ ಬರ್ತಾನೆ. ನಿಮ್ಮಣ್ಣ ಸ್ವಲ್ಪನೂ ಬದಲಾಗೋದಿಲ್ಲ ಅಲ್ವಾ? ನಾನು ಎಷ್ಟೇ ಮೀನಾ ಅವ್ರಿಗೋಸ್ಕರ ಅವ್ರು ಮಾತಾಡಿರೋ ಮಾತುಗಳನ್ನ, ಸ್ಟುಪಿಡ್ ಮಾತುಗಳನ್ನ ಮಾತಾಡಿದ್ರು ಸಹ ಕೇಳಿಸ್ಕೊಳ್ಳದೆ ಹಾಗೆ ಬಿಟ್ಬಿಡ್ತೀನಿ. ಆದರೆ ಈ ರೀತಿ ಮಾಡಬೇಕಾದ್ರೆ ಸೈಲೆಂಟಾಗಿ ಹೇಗಿರೋಕ್ಕಾಗತ್ತೆ ಅಂತ ಶ್ರುತಿ ಕೇಳಿದಾಗ ರವಿ ಶ್ರುತಿ ಮುಖ ನೋಡಿ ಸುಮ್ಮನಾಗ್ತಾನೆ. ಏನಿವಾಗ ನಮ್ಮ ಅಣ್ಣಂದು ಯಾವ ತಪ್ಪು ಇಲ್ಲ, ಅವನು ಒಳ್ಳೇನೇ ಮಾಡಿದ್ದು, ನೀವು ಓವರಾಗಿ ರಿಯಾಕ್ಟ್ ಮಾಡ್ತಾ ಇದೆಯಾ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಶ್ರುತಿ ಕೇಳಿದಾಗ, ನಾನು ಆ ರೀತಿಯೆಲ್ಲ ಹೇಳಿಲ್ವಲ್ಲ, ಸೂರ್ಯ ಮಾಡಿದ್ದು ತಪ್ಪೆ ಅಂತ ಬೇಜಾರಿಂದ ರವಿ ಹೇಳ್ತಾನೆ. ನೀನಾ ಈ ರೀತಿ ಮಾತಾಡ್ತಾ ಇರೋದು ಅಂತ ಶ್ರುತಿ ಕೇಳಿದಾಗ, ಇದ್ರಲ್ಲೇನಿದೆ ಡೌಟು ಅಂತ ರವಿ ಕೇಳ್ತಾನೆ. ಇಲ್ಲ, ನಿಮ್ಮ ಮನೆಗೆ ಸಂಬಂಧಪಟ್ಟಿರೋ ಯಾವುದೇ ಮಾತಾಡಿದ್ರು ನಂದೇ ತಪ್ಪು ಅಂತ ಬೈತೀಯಾ? ಈಗ ನೋಡಿದ್ರೆ ನಮ್ಮ ಅಣ್ಣ ತಪ್ಪು ಮಾಡಿರೋದು ಅಂತ ನೀನೇ ಹೇಳ್ತಾ ಇದೀಯಾ ಅಂತ ಶ್ರುತಿ ಕೇಳ್ತಾಳೆ. ಈ ಸಲ ಅವನದೇ ತಪ್ಪು. ಎಸಿ ಕಳಿಸಿದ್ದು ತಪ್ಪಲ್ಲ, ಆದರೆ ಅವನು ಒಬ್ಬನೇ ನಿರ್ಧಾರ ಮಾಡಿ ಎಸಿ ಕಳಿಸಿದ್ದು ತಪ್ಪು. ನಮ್ಮೆಲ್ರೂ ಒಂದು ಮಾತು ಕೇಳಬೇಕಾಗಿತ್ತು, ಇಲ್ಲ ಅಪ್ಪನಾದ್ರೂ ಕೇಳಬೇಕಾಗಿತ್ತು. ಯಾರನ್ನು ಕೇಳದೆ ಅವನೇ ಡಿಸಿಷನ್ ತಗೊಂಡಿದ್ದು ತಪ್ಪು ಅಂತ ರವಿ ಹೇಳ್ತಾನೆ. ಪರವಾಗಿಲ್ವೇ, ನಮ್ಮ ಅಣ್ಣ ಸರಿಯಾಗಿ ಮಾಡಿದಾನೆ ಅಂತ ಎಲ್ಲಿ ಸಪೋರ್ಟ್ ಮಾಡ್ತೀಯೋ ಅಂತ ಅನ್ಕೊಂಡೆ ಅಂತ ಶ್ರುತಿ ಹೇಳ್ತಾಳೆ. ಸೂರ್ಯ ಮಾಡಿದ್ದು ತಪ್ಪೆ, ಅಟ್ ದ ಟೈಮ್ ನಿಮ್ಮಮ್ಮನೂ ಮಾಡಿರೋದು ತಪ್ಪೆ ಅಂತ ರವಿ ಹೇಳಿದಾಗ, ನಮ್ಮಮ್ಮನ ಏನ್ ತಪ್ಪು ಮಾಡಿದ್ರು
ಅಂತ ಶ್ರುತಿ ಕೇಳ್ತಾಳೆ. ಅವ್ರು ಯಾಕೆ ಇಲ್ಲಿಗೆ ಎಸಿ ಕಳಿಸ್ಬೇಕು, ನಿನ್ನೇನಾದ್ರೂ ಕೇಳಿದ್ರಾ ಅಂತ ರವಿ ಕೇಳಿದಾಗ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಹಾಗಿದ್ಮೇಲೆ ಅದು ತಪ್ಪೇ ಅಲ್ವಾ, ನಮ್ಮನ್ನ ಒಂದ್ ಮಾತು ಕೇಳ್ಬೇಕಾಗಿತ್ತು ಅಲ್ವಾ, ಇಲ್ಲ ಅಪ್ಪ ಅಮ್ಮನ ಹತ್ರನಾದ್ರೂ ಕೇಳ್ಬೇಕಾಗಿತ್ತು. ಈ ರೀತಿ ನಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳಿದಿದ್ರೆ ಓಕೆನಾ ಅಂತನಾದ್ರೂ ನಾವು ಹೇಳ್ತಾ ಇದ್ವಿ ಅಂತ ರವಿ ಕೇಳಿದಾಗ ಇಲ್ಲ ಅವರು ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿರ್ಬೋದು ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ನಿನಗೆ ಅಂತ ಪರ್ಸನಲ್ ಆಗಿ ಕೊಟ್ಟಿದ್ರೆ ಅದು ಬೇರೆ, ಆದ್ರೆ ಈ ಮನೆಗೆ ಯಾವ ವಸ್ತು ಬರಬೇಕು ಯಾವ ವಸ್ತು ಬರಬಾರ್ದು ಅಂತ ಡಿಸೈಡ್ ಮಾಡಬೇಕಾಗಿರೋದು ನಮ್ಮಪ್ಪ. ಯಾರನ್ನು ಕೇಳದೆ ಅವ್ರಿಷ್ಟ ಬಂದಂಗೆ ಅವ್ರು ಕಳಿಸಿದ್ರೆ ಅದು ಇನ್ಸಲ್ಟ್ ಮಾಡ್ದಂಗೆ ಅಂತ ರವಿ ಹೇಳ್ತಾನೆ. ಓಕೆ, ನನಗೂ ಅರ್ಥ ಆಗುತ್ತೆ. ನಮ್ಮ ಮಮ್ಮಿ ನನ್ನನ್ನಾದ್ರೂ ಕೇಳಬೇಕಾಗಿತ್ತು. ನೀ ಹೇಳೋದು ಸರಿಯಾಗಿದೆ ರವಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದ್ರೆ ನೀವು ಇದನ್ನ ಆಚೆ ಹೇಳಲೇ ಇಲ್ವಲ್ಲ ಅಂತ ಶ್ರುತಿ ಕೇಳಿದಾಗ ನಿಮ್ಮಮ್ಮ ಮಾಡಿದ್ದು ತಪ್ಪೆ, ಆದ್ರೆ ಎಲ್ರೂ ಮುಂದೆ ಅದನ್ನೆಲ್ಲ ಹೇಳಿದ್ರೆ ನಿನಗೂ ಅದು ಒಂದ್ ರೀತಿ ಎಂಬ್ಯಾರಸಿಂಗ್ ಆಗಿರುತ್ತೆ. ನೀನು ಅದಕ್ಕೆ ಉತ್ತರ ಕೊಡದೆ ನಿಂತ್ಕೊಳ್ಬೇಕಾಗತ್ತೆ. ಏನಪ್ಪಾ ಇದು, ನನ್ನ ಗಂಡ ಎಲ್ರೂ ಮುಂದೆ ನನಗೆ ಸಪೋರ್ಟ್ ಮಾಡಿ ಮಾತಾಡ್ತಿಲ್ವಲ್ಲ ಅಂತ ನಿನಗೆ ಅನ್ಸಿರೋದು. ನೀನ್ ಬಿಟ್ಕೊಡ್ಬಾರ್ದು ಅಂತಾನೆ ನಾನಲ್ಲಿ ಏನೂ ಮಾತಾಡ್ಲಿಲ್ಲ ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಸೈಲೆಂಟ್ ಆಗ್ತಾಳೆ. ಏನಿವಾಗ ನಮ್ಮನ್ನೇ ಬ್ಲೇಮ್ ಮಾಡ್ತಿದ್ದಾನಲ್ಲ ಇವನು ಅಂತ ಬೈಬೇಕಾ ನೀನು ಅಂತ ರವಿ ಕೇಳಿದಾಗ ನಾನು ಯಾಕೆ ನಿಮಗೆ ಬೈಲಿ, ನಿಮ್ಮನ್ನ ನೋಡಿದ್ರೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಈಗಲೇ ನೀವು ಕರೆಕ್ಟಾಗಿ ಥಿಂಕ್ ಮಾಡ್ತಿರೋದು. ನನ್ನ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು ಅಂತ ಯೋಚನೆ ಮಾಡಿದ್ರೆ ನೋಡು, ಈಗಲೇ ನೀನು ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಆಗಿ ಬದಲಾಗಿದ್ಯಾ ಅಂತ ಶ್ರುತಿ ರವಿನ ಹಾಗೆ ಮಾಡ್ತಾಳೆ. ಹಾಗಿದ್ರೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಅಂತ ರವಿ ಕೇಳಿದಾಗ ಇಲ್ಲ, ಹ್ಯಾಪಿ ಆಗಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ನಿಜನಾ ಅಂತ ರವಿ ಕೇಳ್ತಾನೆ. ಹೌದು ರವಿ, ಹೆಂಡತಿ ತನ್ನ ಗಂಡನ ಹತ್ರ ಹೆಚ್ಚಾಗಿ ಯಾವ್ದನ್ನ ಎಕ್ಸೈಟ್ ಮಾಡ್ತಾಳೆ ಗೊತ್ತಾ ಅಂತ ಶ್ರುತಿ ಕೇಳಿದಾಗ ತುಂಬಾ ಜಾಸ್ತಿ ಪ್ರೀತಿನ ಅಂತ ರವಿ ಹೇಳ್ತಾನೆ. ಅದು ಇದೆ, ಆದ್ರೆ ಈ ರೀತಿ ಕ್ರಿಟಿಕಲ್ ಆಗಿರೋ ಸಿಚುವೇಶನ್ ಅಲ್ಲಿ ನಮ್ಮ ಮೇಲೆ ತಪ್ಪಿದ್ರೂ ತನ್ನ ಹಸ್ಬೆಂಡು ನನಗೆ ಸಪೋರ್ಟ್ ಆಗಿರ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಅನ್ಕೊಳ್ತಾರೆ ಅಂತ ಶ್ರುತಿ ಹೇಳಿದಾಗ ಓಹೋ ಈ ರೀತಿನೂ ಅನ್ಸುತ್ತಾ ನಿಮ್ಗೆ ಅಂತ ರವಿ ಕೇಳ್ತಾನೆ. ಹೌದು, ಈ ಮದುವೆ ಆಗಿರೋ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾನೆ ಇರ್ತಾರೆ ಇದನ್ನ. ಅವ್ರಗಳ ಮಧ್ಯೆ ಸಮಸ್ಯೆ ಅಂತ ಬಂದಾಗ ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರೆ. ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ಎಲ್ಲ ಗಂಡಸರು ಇದೇ ರೀತಿ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀವು ನನ್ನ ಬಗ್ಗೆನೇ ಯೋಚನೆ ಮಾಡಿದೀರಾ ಅಂತ ಶ್ರುತಿ ಹೇಳಿದಾಗ ಸೂರ್ಯ ನಿಮ್ಮ ಅಪ್ಪಂಗೆ ಹೊಡೆದು ನೀನು ಮನೆಗೆ ಬರದೇ ಇದ್ದಾಗ ನಿಮ್ಮ ಅಪ್ಪಂದು ತಪ್ಪು ಅಂತ ಗೊತ್ತಾದ್ಮೇಲೆ ನೀನು ನನ್ನ ಫ್ಯಾಮಿಲಿನ ಬಿಟ್ಕೊಡ್ದೆ ಹೇಗೆ ಮನೆಗೆ ಬಂದ್ಯೋ ಅದೇ ರೀತಿ ನಾನು ನಿನ್ನನ್ನು ಇವಾಗ ಹೇಗೆ ಬಿಟ್ಕೊಡೋಕ್ಕಾಗತ್ತೆ ಅಂತ ರವಿ ಕೇಳ್ತಾನೆ. ಆಗ ಶ್ರುತಿ ತುಂಬಾ ಖುಷಿ ಆಗ್ತಾಳೆ. ಈ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ರ ಮಧ್ಯೆ ಯಾವಾಗ್ಲೂ ಹೀಗೆ ಇರಬೇಕು ಅಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಶಾಂತಿ ರಂಗನಾಥ್ ಅವರ ಹತ್ರ ಬಂದು ನೀವು ಈ ಮನೇಲಿ ಇದ್ದೀರಾ ಅಥವಾ ಸುಮ್ಮನೆ ಬಾಡಿಗೆಗೆ ಅಂತ ಅವಾಗವಾಗ ಬಂದು ಹೋಗ್ತೀರಾ ಅಂತ ಶಾಂತಿ ಕೇಳ್ತಾಳೆ. ಯಾವಾಗ್ಲೂ ನನ್ನ ಮನೆ ಅಂತ ದಿನಕ್ಕೆ 100 ಸಲ ಹೇಳ್ತಿರ್ತೀಯ, ಬಾಡಿಗೆ ಕೇಳಿದ್ರು ಕೇಳ್ತೀಯ ಬಿಡು ಅಂತ ರಂಗನಾಥ್ ಅವ್ರು ಹೇಳಿದಾಗ ಸುಮ್ಮನೆ ಇರ್ರಿ, ಏನೇನೋ ಬೇಕು ಅಂತ ತಮಾಷೆ ಮಾಡ್ತೀರಾ. ನೋಡಿದ್ರಾ ನಿಮ್ಮ ಮಗನಿಂದ ಈ ಮನೇಲಿ ಏನೇನು ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ ತಾನೆ ಅಂತ ಶಾಂತಿ ಕೇಳಿದಾಗ ಈಗ ಏನು ತೊಂದರೆ ನಿನಗೆ, ನಾನು ಆಲ್ರೆಡಿ ಅವನನ್ನ ಕೇಳಿದೆ, ಅದಕ್ಕೂ ಮೇಲೆ ಇನ್ನು ನಾನೇನು ಮಾಡೋಕ್ಕಾಗತ್ತೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅವನಿಂದ ಈ ಮೀನಿನಿಂದ ನಮ್ಮ ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಈಗ ಮೀನೊಂದು ಏನು ತಪ್ಪು ಮಾಡಿದ್ಲು ಅಂತ ನೀನು ಹೇಳ್ತಾ ಇದೆಯಾ ಅಂತ ರಂಗನಾಥ್ ಕೇಳಿದಾಗ ಅವನು ಮಾಡೋದಕ್ಕೆಲ್ಲ ಅವಳೇ ಕಾರಣ, ಅವಳೇ ಅವನ ಹಿಂದೆ ಚೆನ್ನಾಗಿ ತಲೆ ಕೆಡಿಸ್ತಾ ಇರೋದು. ಅವಳು ಹೆಂಗೆ ಕೀ ಕೊಟ್ಟು ಆಡಿಸ್ತಾಳೋ ಆ ರೀತಿ ಗೊಂಬೆ ತರ ಇವನು ಹಾಡ್ತಾನೆ. ಅವರಿಬ್ರು ಇಲ್ಲಿ ಇರೋವರೆಗೂ ನಮ್ಮ ಮನೇಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಇದಕ್ಕೋಸ್ಕರನೇ ನಾನು ಅವರನ್ನ ಸಪ್ರೇಟ್ ಆಗಿ ಇಡೋಣ ಅಂತ ಹೇಳಿದ್ದು ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಶುರು ಮಾಡ್ಕೊಂಡೇನೆ ನಿಂದು ಅಂತ ರಂಗನಾಥ್ ಅವ್ರು ಹೇಳಿದಾಗ ನಾನು ಮೊದ್ಲಿಂದನೂ ಇದನ್ನೇ ಹೇಳ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ. ಈಗಾಗ್ಲೇ ಅವರು ರೂಮ್ ಇಲ್ದೆ ಹಾಲಲ್ಲಿ ಮಲಗ್ತಾ ಇದ್ದಾರೆ. ಇರೋ ರೂಮಲ್ಲಿ ನಾವು ಮಲಗ್ತಾ ಇದ್ದೀವಿ. ನಮಗೋಸ್ಕರ ಅವರು ಬಿಟ್ಕೊಟ್ಟಿದ್ದಾರೆ ಅಲ್ವಾ. ಯಾವಾಗ ನೋಡಿದ್ರು ಅವ್ರು ಏನೇ ಮಾಡಿದ್ರು ಅವ್ರನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ನೋಡ್ತಿರ್ತೀಯಲ್ಲೇ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹಾಗಿದ್ರೆ ಅವ್ರಿಷ್ಟ ಬಂದಂಗೆ ಅವ್ರು ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಹಂಗೆ ಸುಮ್ಮನೆ ಇರ್ಬೇಕಾ ಅಂತ ಶಾಂತಿ ಕೇಳಿದಾಗ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ ಅಲ್ವಾ, ಬಿಟ್ಬಿಡು ಇದನ್ನ, ನಾನು ಅವನ್ನ ಕೇಳಿ ಬೈದೆ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳಿದಾಗ ಹೇಗ್ರಿ ಬಿಡಕ್ಕಾಗತ್ತೆ, ಈಗ ನೋಡಿ ಪಾಪ ರೋಹಿಣಿ ಅವಳ ತಾಳಿನ ಅಡ ಇಟ್ಟಿದ್ದಾಳೆ ಅಂತ ಶಾಂತಿ ಹೇಳಿದಾಗ ನನಗೂ ಅದೇ ಬೇಜಾರಾಗ್ತಿದೆ ಕಣೆ ಅಂತ ರಂಗನಾಥ್ ಅವರು ಹೇಳ್ತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಮೊದಲು ರೋಹಿಣಿಗೆ ಅವಳ ಚೈನ್ನ ವಾಪಸ್ ಕೊಡಿಸ್ಬೇಕು ಅಂತ ಶಾಂತಿ ಹೇಳಿದಾಗ ಅದು ಮನೋಜನ್ಗೆ ಗೊತ್ತಾಗ್ಬೇಕು ಕಣೆ, ಅವನ ಹೆಂಡತಿಗೆ ಅವನೇ ತಾಳಿ ತಕ್ಕೊಡ್ಬೇಕಾಗಿರೋದು, ಅದು ಅವನ ಕರ್ತವ್ಯ
ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗಾದ್ರೆ ಅಲ್ಲಿವರೆಗೂ ನನ್ನ ಸೊಸೆ ಅರ್ಶಿಣದ ದಾರನೇ ಹಾಕ್ಕೊಳ್ಬೇಕಾ? ನನ್ನ ಗೌರವ ಏನಾಗಬೇಕು ರೀ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಕಣೆ ಶಾಂತಿ, ಇಷ್ಟು ದಿನದಿಂದ ಮೀನನ್ನು ಅರ್ಶಿಣದ ದಾರನೇ ತಾನೇ ಕಟ್ಕೊಂಡಿರೋದು, ಆಗ ನಿನ್ ಗೌರವಕ್ಕೆ ಏನೂ ಆಗ್ಲಿಲ್ವಾ? ಈ ರೀತಿ ಒಂದ್ಸಲನಾದ್ರೂ ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ರೀ, ರೋಹಿಣಿ ಮತ್ತೆ ಮೀನಾ ಇಬ್ರು ಒಂದೇನಾ? ರೋಹಿಣಿ ಎಷ್ಟು ದೊಡ್ಡ ಕುಟುಂಬದಿಂದ ಬಂದಿರೋಳು, ಅವರಪ್ಪ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಶಾಂತಿ ಕೇಳ್ತಾಳೆ. ಹೌದಮ್ಮ, ಅದಕ್ಕೆ ಅಲ್ವಾ ದೊಡ್ಡ ವ್ಯಕ್ತಿ ಆಗಿರೋದಕ್ಕೆ ಜೈಲಲ್ಲಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದು ಅವ್ರ ಮೇಲೆ ಬೇಕು ಅಂತಾನೆ ಆರೋಪ ಮಾಡಿರೋದು ಅಂತ ಶಾಂತಿ ಹೇಳಿದಾಗ, ಅದು ನಮ್ಗೆ ಗೊತ್ತಿಲ್ವೇ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈಗೇನ್ರಿ, ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಮೊದ್ಲು ನೀನು ದೊಡ್ಡ ಮನೆ ಸೊಸೆ, ಈ ಬಡವ್ರ ಮನೆ ಸೊಸೆ ಅನ್ನೋದನ್ನ ಬಿಟ್ಬಿಡು. ಇವತ್ತಿಗೂ ನಿನ್ನಿಂದಾನೆ ಮೀನಾ ಅರ್ಶಿಣದ ದಾರ ಕಟ್ಕೊಂಡಿರೋದು, ಅದು ನಿನಗೆ ದೊಡ್ಡದಾಗಿ ಏನು ಕಾಣಿಸ್ಲಿಲ್ಲ. ರೋಹಿಣಿ ಒಂದು ದಿನ ಈ ರೀತಿ ಇರೋದನ್ನ ನಿನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವಳು ಆ ರೀತಿ ಇದ್ದಾಳೆ ಅಂದ್ರೆ ಅದು ಅವಳ ಹಣೆ ಬರ. ರೋಹಿಣಿಗೇನ್ರಿ ಅಂತ ಕರ್ಮ ಬಂದಿರೋದು? ನನಗದೆಲ್ಲ ಗೊತ್ತಿಲ್ಲ. ಮೊದ್ಲು ಅವಳಿಗೆ ಒಂದು ಚೈನ್ನ ತಂದ್ಕೊಡ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಅದನ್ನ ಮನೋಜನೆ ತಂದ್ಕೊಡ್ಬೇಕು. ಈಗ ಬಿಸ್ನೆಸ್ ಬೇರೆ ಮಾಡ್ತಿದ್ದಾರೆ ಅಲ್ವಾ, ಅದ್ರಲ್ಲೇ ತಗೊಳ್ತಾರೆ ಬಿಡು. ಮೊದ್ಲು ನೀನು ಈ ಎಲ್ಲಾ ಸೊಸೆದಿರ್ನು ಒಂದೇ ರೀತಿ ನೋಡೋದನ್ನ ಕಲ್ತ್ಕೊ ಅಂತ ರಂಗನಾಥ್ ಅವರು ಹೇಳಿ ಆಚೆಗೆ ಹೋಗ್ತಾರೆ. ಈ ಕಡೆ ಶಾಂತಿ ರೋಹಿಣಿ ರೂಮ್ಗೆ ಬಂದು, ಏನಮ್ಮ ರೆಡಿ ಆಗ್ದ ಅಂತ ಕೇಳ್ತಾರೆ. ಹಾ ಅತ್ತೆ, ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಏನಮ್ಮ ಇದೇ ರೀತಿ ಹೋಗ್ತ್ಯಾ ಅಂತ ಶಾಂತಿ ಕೇಳ್ತಾಳೆ. ಯಾಕತ್ತೆ, ಸೀರೆ ಚೆನ್ನಾಗಿಲ್ವಾ ಅಂತ ರೋಹಿಣಿ ಕೇಳಿದಾಗ, ಸೀರೆ ಚೆನ್ನಾಗಿದೆ ಅಮ್ಮ, ಆದ್ರೆ ಈ ರೀತಿ ಅರ್ಶಿಣದ ದಾರ ಹಾಕೊಂಡು ಹೋಗೋದು ಏನ್ ಚೆನ್ನಾಗಿರುತ್ತೆ ಅಂತ ಶಾಂತಿ ಕೇಳ್ತಾಳೆ. ಬೇರೆ ಏನ್ ಮಾಡಕ್ಕಾಗತ್ತೆ ಅತ್ತೆ ಅಂತ ರೋಹಿಣಿ ಕೇಳಿದಾಗ, ನಿನ್ನ ಈ ರೀತಿ ನೋಡೋದಕ್ಕೆ ಕಷ್ಟ ಆಗ್ತಿದೆ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ತಾಳಿ ಸರ ತಗೊಳ್ಳೋವರೆಗೂ ನಾನು ಹೀಗೆ ಇದ್ದೆ ಅಲ್ವಾ ಅಂತ ರೋಹಿಣಿ ಕೇಳಿದಾಗ, ಆಗ ಪರವಾಗಿಲ್ಲಮ್ಮ, ದಾರ ತೆಗೆದು ಚಿನ್ನದ ಸರ ಹಾಕಿದ್ಮೇಲೆ ನೀನು ಈ ರೀತಿ ಅರ್ಶಿಣದ ದಾರ ಎಲ್ಲ ಹಾಕೊಂಡು ಆಚೆ ಹೋದ್ರೆ ನೋಡ್ದವ್ರೆಲ್ಲ ನಮ್ಮನ್ನೇ ಅಲ್ವಾ ಬೈಯೋದು. ಮನೆಗೆ ಬಂದ ಸೊಸೆಗೆ ಈ ರೀತಿ ಕತ್ತಲ್ಲಿ ಚಿನ್ನನೇ ಇಲ್ದಿರೋ ರೀತಿ ಮಾಡ್ಬಿಟ್ರು ಅಂತ ಅನ್ಕೊಳ್ಳೋದಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ಅದರಿಂದ ನಮ್ಮ ಕುಟುಂಬದ ಗೌರವ ಕಡಿಮೆ ಆಗುತ್ತೆ. ನೀನೇನು ಸಾಧಾರಣವಾದ ಮನೆಯವಳ, ಕೋಟ್ಯಾಧಿಪತಿ ಮನೆ ಮಗಳು ನೀನು. ನಾಳೆನೇ ಅಕಸ್ಮಾತು ನಿಮ್ಮಪ್ಪ ಜೈಲಿಂದ ಆಚೆ ಬಂದ್ರು ಅನ್ಕೋ, ನಿನ್ನ ಈ ರೀತಿ ಎಲ್ಲ ನೋಡಿ, ಏನಪ್ಪ ನನ್ನ ಮಗಳು ಈ ರೀತಿ ಇದ್ದಾಳೆ ಅಂತ ಏನಂತ ಅನ್ಕೊಳ್ಳೋದಿಲ್ಲ ಅಂತ ಶಾಂತಿ ಹೇಳಿದಾಗ, ನಮ್ಮಪ್ಪನ ಅವ್ರಿದ್ರೆ ಅಲ್ವಾ ಅತ್ತೆ ಬರೋದಿಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಏನಮ್ಮ ಈ ರೀತಿ ಹೇಳ್ತಿದ್ಯಾ ರೋಹಿಣಿ ಅಂತ ಶಾಂತಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.